ಹಾಯ್ ಎಲ್ಲ ನನ್ನ ಕನ್ನಡಿಗರಿಗೆ ಈ ನಿಮ್ಮ ಕನ್ನಡತಿ ಕಡೆಯಿಂದ ನಮಸ್ತೆ. ಇದು ನಿಮ್ಮ ಜೀವ ಬ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಬಂದ್ಬಿಟ್ಟು ಏನ್ ದಿನವ? ಪೂಜಾ ದಿನ. ನನ್ನ ಫೈನಲ್ ಲುಕ್ ಹೀಗಿದೆ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲಾನು ಅಂದ್ರೆ ಫೇಸ್ ನಲ್ಲಿ ಬ್ಲೆಂಡ್ ಆಗಿದೆ ಅಂತ ಹೇಳ್ಬಿಟ್ಟು, ಅಂಡ್ ಜಾಸ್ತಿ ಆಡಂಬರ ತರಾನು ಅನಿಸ್ತಾ ಇಲ್ಲ. ಎಷ್ಟು ಸಿಂಪಲ್ ಲುಕಿಂಗ್ ಸಖತ್ತಾಗಿ ಕೊಡ್ತಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಪ್ರಾಡಕ್ಟ್ಸ್ ಮಾತ್ರ. ನಾನು ಇನ್ನೊಮ್ಮೆ ತರಿಸ್ತೀನಿ ನೋಡಿ. ನಾವು ದೇವರಿಗೆ ಏನ್ ಮಾಡ್ತಿದ್ವಿ ಮಮ್ಮಿ? ಚಿಗ್ಲಿ ಟಮಟ ಅದೇ ಮಾಡ್ತಿದೀವಿ. ನನಗೆ ಬರಲ್ಲ. ಆಮೇಲೆ ತೊದ್ಲಿಸಿದ್ರು ಮತ್ತೆ ನಮ್ಮ ಅಮ್ಮ ಚಿಗ್ಲಿ ಟಮಟ ಅದೇ ಚಿಗ್ಲಿ ಟಮಟಾನೇ ಮಾಡ್ತಾ ಇದೀವಿ ನೋಡ್ರಿ. ಎಷ್ಟು ಸಖತ್ತಾಗಿ ಮಾಡ್ತಿದೀವಿ. ಇದಾದ್ಮೇಲೆ ಎಳ್ಳಿಂದು ಮಾಡ್ತೀವಿ. ಇದು ಎಂತ ಅಕ್ಕಿದು. ಆಮೇಲೆ ನನ್ನ ತಮ್ಮ ನೋಡಿ ರೆಡಿ ಆಗ್ತಿದ್ದಾರೆ. ಹೊಂಟ ಹೆಣ್ಣು ಚೆನ್ನಾಗಿಲ್ಲ. ನೋ ಥ್ಯಾಂಕ್ಸ್, ಚೆನ್ನಾಗಿಲ್ಲ ಹೆಣ್ಣು. ಇದು ನೋಡಿ ನನ್ನ ಫೈನಲ್ ಲುಕ್. ಗೌನ್ ಹಾಕೊಂಡಿದ್ದೀನಿ ನಾನು. ನಮ್ಮಮ್ಮ ಸಾರಿ ಹಾಕೊಂಡ್ಮೇಲೆ ನಮ್ಮಮ್ಮಂದು ಒಂದು ಮಾಡ್ತೀನಿ. ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಹೋಗ್ಬೇಕು ಪೂಜೆಗೆ. ಅಲ್ಲಿ ಒಳ್ಳೆ ಸಿದ್ಧಗುಂಡಿ ಗುಂಡಿ ಅಂದ್ರೆ ಸಿದ್ಧಗುಂಡಿ. ಅದು ಒಂಥರ ಏನೋ ಹಳ್ಳ ಏನೋ ಮತ್ತೇನದು ಅಲ್ಲಿ ಎಲ್ಲ ತೋರಿಸ್ತೀನಿ ಕೇಳಿ ಅಂತ ಹೇಳು. ಅಲ್ಲೇನೋ ನನಗೂ ಗೊತ್ತಿಲ್ಲ ಅಷ್ಟು ಕರೆಕ್ಟ್ ಆಗಿ. ಹೋಗಿ ತೋರಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹೇಗೆ ನಾವು ಇವತ್ತು ಮಾಡ್ತೀವಿ. ಇವತ್ತು ಮತ್ತೆ ನಾಳೆ 2 ದಿನಾನೂ ಇದೆ ಪೂಜೆ. ಸೊ ಬಂದಿದ್ದೀನಿ. ಈ ತರ ಲುಕ್ ಇದೆ ನಂದು. ಎಲ್ಲ ರೆಡಿ ಆಗಿಬಿಟ್ಟು ಬರ್ಬೇಕು. ಓಕೆ, ನಮ್ಮಮ್ಮನ ಗೆಟ್ ರೆಡಿ ವಿತ್ ಮೀ. ಸೊ ಮಾಯ್ಶ್ಚರೈಸರ್ ಹಚ್ಚಿದೆ. ಈಗ ಪ್ರೈಮರ್ ಅಪ್ಲೈ ಮಾಡ್ತಾ ಐತೆ. ಹೇಗೆ ಅನ್ನಿಸ್ತಾ ಇದೆ NYB ಅವರ ಕ್ರೀಮ್ ಪ್ರೈಮರ್? ಹಚ್ಕೊಂಡ್ಮೇಲೆ ಹೇಳ್ತೀಯಾ? ಓಕೆ ಹಿಂಗೆ ಕಾಣಿಸ್ತೈತೆ ನೋಡಿ. ಓಕೆ ಪ್ರೈಮರ್ ಏನು ಅನ್ನಿಸ್ತಿದೆ? ಲೈಟ್ ವೆಯ್ಟ್ ಅನಿಸ್ತಿದೆ. ಭಾಳ ಸ್ಮೂತ್ ಅನ್ನಿಸ್ತು. ಓಕೆ. NYB ಅವರ ಬೇಬಿ ಕ್ರೀಮ್. ಬೇಬಿ ಕ್ರೀಮ್ ಮಾತ್ರ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ ಮೇಲೆ. ತುಂಬ ಹೈ ಲುಕ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಮಾತ್ರ. NYB ಅವರ ಕಾಂಪ್ಯಾಕ್ಟ್. ಇದು ನಿಮ್ಮ ಮೇಕಪ್ನ ಫಿಕ್ಸ್ ಮಾಡುತ್ತೆ. ಇದು ನಾನು ಸರಿ ಮಂಜೂರು. ಇದು ನಾನು. ಇದು NYB ಅವರ ಲಿಪ್ಸ್ಟಿಕ್. ಆದರೆ ನಮ್ಮಮ್ಮ ಹಚ್ಕೊಳಲ್ಲ, ಲಿಪ್ ಬಾಮ್ ಹಚ್ಕೊಂತೈತಿ. ನಲ್ಲಿ ಫಿಕ್ಸರ್ ಇದು. ಬರ್ತಿಲ್ಲ ನೋಡಿ. ಹಂಗೆ ಇರೋ ಒಂದು ಸ್ವಲ್ಪ. ಫಿಕ್ಸರ್ ಹಾಕಿದ್ದೀನಿ. ಅದು ಸ್ವಲ್ಪ ಹಾರಿದ ಮೇಲೆ ಫೈನಲ್ ಲುಕ್ ತೋರಿಸ್ತೀನಿ ನೋಡಿ. ಹೇಗೆ ನಮ್ಮಮ್ಮನ ಸ್ಕಿನ್ ಟೋನ್ಗೆ ಸಖತ್ತಾಗಿ ಮ್ಯಾಚ್ ಆಗಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ದೆನ್ ಇದು ಮೀಶೋದಲ್ಲಿ ಮೊನ್ನೆ ತರಿಸಿದ ಜ್ಯುವೆಲ್ರಿ. ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಇದಿನ್ನು ಕಾಸ್ಟ್ಯೂಮ್ ಹಾಕೊಂಡಿಲ್ಲ, ಹಾಕೋಬೇಕು. ನೋಡಿ ಎಷ್ಟು ಸ್ಮೂತ್ ಅನ್ನಿಸ್ತಿದೆ ಸ್ಕಿನ್ನೆಲ್ಲ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ. ತುಂಬ ಚೆನ್ನಾಗಿದೆ NYB ಪ್ರಾಡಕ್ಟ್ಸ್. ನಿನಗೆ ಹೆಂಗೆ ಅನಿಸ್ತಮ್ಮ? ಇದು ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಫೇವ್ರೇಟ್. ಒಂದು ಸ್ವಲ್ಪ ಜಾಸ್ತಿ ಫೇವ್ರೇಟೇ, ಸ್ವಲ್ಪ ಅಲ್ಲ. ಸಣ್ಣರಿದ್ದಾಗಿಂದನೂ ಜೊತೆಗಿದ್ದೀವಲ್ಲ. ನಾನು ತೋರಿಸಿದ್ನಲ್ಲ ಇತಿಶಾ ದಿನಿಶಾ ಅಂತ ಅವರ ಮಮ್ಮಿ. ಸೊ ಇವ್ರಿಗೂ ಈಗ NYB ಪ್ರಾಡಕ್ಟ್ಸ್ನ ಅಪ್ಲೈ ಮಾಡೋದಕ್ಕೆ ಹೇಳ್ತಿದ್ದೀನಿ. ಸೊ ಇವ್ರನ್ನೂ ಗೆಟ್ ರೆಡಿ ವಿತ್ ಮೀ ಮಾಡ್ಸೋಣ ಬನ್ನಿ. ಮಾಯ್ಶ್ಚರೈಸ್ ಇಸ್ಕೊಂಬಮ್ಮಿ ಫಸ್ಟ್ ತೋರಿಸು. ಹಿಂಗೆ ಹಂಗೆ ತೋರಿಸು. ಇದು ಲ್ಯಾಕ್ಮಿ ಮಾಯ್ಶ್ಚರೈಸರು ಪೀಚ್ ಮಿಲ್ಕು. ಇದನ್ನ ಹಚ್ಕೊಂಡು ನೆಕ್ಸ್ಟ್ NYB ಪ್ರಾಡಕ್ಟ್ಸ್ ಹಚ್ಕೊಂಡು ತೋರಿಸ್ತೀನಿ. ಓಕೆ ಮೇಡಮ್. ಓಕೆ ಕೂಡ
ರೆಡಿ ಆಗ್ತಾ ಇದ್ದೀನಿ. ನಾನು ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ NYB ಪ್ರಾಡಕ್ಟ್ಸ್ ಹತ್ಕೊಂಡು ರೆಡಿ ಆಗೋದು. ನಮ್ಮೂರ ಹುಣಸೆಕಟ್ಟೆ ನಾರಿಯರು ಹೂ ಕಟ್ತಿದ್ದಾರೆ ಮುಡ್ಕೊಳಕ್ಕೆ. ಇದು ನಮ್ಮ ಅಮ್ಮನ ಫೈನಲ್ ಲುಕ್. ಇವಳು ನಮ್ಮ ಸುಷ್ಮಾ. ಹುಡುಗರು ಹಾಯ್ ಲಲಮ್ಮ. ಲಲಮ್ಮ ಹಾಯ್ ಮಾಡು. ಹಾಯ್. ಎಲ್ಲರೂ ಊಟ ಮಾಡೋಣ ಬನ್ನಿ. ನನಗೆ ಟಮಟನ್ನೆಲ್ಲ ಇಡ್ಬೇಡಮ್ಮ. ನನಗೆ ಹಂಗ ಇಟ್ಬಿಟ್ಟು ನನಗೆ ನಾನು ಟೊಮೆಟೊನ್ನು ಸಿಂಪಲ್ ಆಗಿ ಈಗ ಊಟ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಅಲ್ಲಿ ಪ್ರಸಾದ ಊಟ ಮಾಡ್ತೀವಿ. ಸಿದ್ಧಮುಂಡಿ ಅಂದ್ವಲ್ಲ, ಅಲ್ಲಿ ಹೋಗಿ ಊಟ ಮಾಡ್ಬೇಕು. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ನೀರು ಪಾತಾಳದಲ್ಲಿ ಇರುತ್ತಲ್ಲ, ಪಾತಾಳ ಗಂಗೆ ಅಂತಾರಲ್ಲ, ಅಲ್ಲಿ ಅದಿರುತ್ತೆ. ಅಲ್ಲಿದ್ದ ನೀರು ಮೊನ್ನೆ ನನ್ನ ತಮ್ಮರಲ್ಲೆಲ್ಲ ಹೋಗಿ ಫೋಟೋ ಶೂಟ್ ಮಾಡ್ಕೊಂಡ್ ಬಂದಾರೆ. ತುಂಬಾ ಚೆನ್ನಾಗಿತ್ತು. ಹೋಗೋಣ ಬನ್ನಿ. ಸುಮ್ಮನೆ ತಿಂತಿರೋದಷ್ಟೇ, ಏನೋ ಒಂದು ಲೆಸನ್ ಏನೂ ಇಲ್ಲ. ನಾಳೆ ಎತ್ತಿರಲ್ಲ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ತಿಂತಾ ಇರ್ಬೇಕು. ಹೊಟ್ಟೆದಮ್ಮ ಕಲ್ತು ಬಂದಿದ್ದೆ ಮಾಡ್ತಿರ್ಬೇಕು. ಏನಂತೀರ? ಅಷ್ಟೇ ಜೀವನ. ಬನ್ನಿ ಹೊರಗೆ ಹೋಗೋಣ. ಹೊರಗೆ ವೆದರ್ ಹೆಂಗಿದೆ ಅಂತ ನೋಡೋಣ. ಆಕ್ಚುಲಿ ಇಷ್ಟೊತ್ತು ಮಳೆ ಬರ್ತಿತ್ತು, ಈಗ ನೋಡಿ ಬಿಸಿಲು ಬಂದಿತ್ತೆ. ಆಟೋದಲ್ಲಿ ಎಲ್ರು ಕೂತ್ಕೊಂಡಾರೆ. ನಮ್ಮಮ್ಮನ ಬಂತು. ಹೋಗ್ಬೇಕೀಗ. ನಾವು ಬೈಕಲ್ಲಿ ಹೋಗ್ತೀವಿ. ಅಜ್ಜ ಹಾಯ್ ಮಾಡು. ಹಾಯ್ ಹಾಯ್ ಹಾಯ್. ಹಲೋ ಹಾಯ್ ಮಾಡ್ರಿ ಎಲ್ರು ಒಂದ್ಸಲ. ನಾನು ನಮ್ಮ ಅಜ್ಜ ನಮ್ಮ ಸುಷ್ಮಾ ಬೈಕಲ್ಲಿ ಹೋಗ್ತಿದೀವಿ. ಬಿಸಿಲು ತುಂಬಾ ಬಿಸಿಲೈತೆ ನೋಡಿ. ಎಲ್ರು ಹೋಗ್ತಾ ಇದಾರೆ ಆಟೋದಲ್ಲಿ. ನಮ್ಮ ಮಮ್ಮಿ ನೋಡಿ ನಿಂತ್ಕೊಂಡ್ಬಿಟ್ಟೈತೆ. ನೆಕ್ಸ್ಟ್ ಬರೋದೆ ಇದೆ ನೋಡಿ, ಇಲ್ಲಿ ಟೆಂಪಲ್. ನಾನು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ. ನೋಡಿ ದೇವರೆಲ್ಲ ಎಷ್ಟು ಚೆನ್ನಾಗಿ ಕುಂದ್ರಿಸಿದ್ದಾರೆ ಅಂತ. ನೋಡಿ ಈಗ ದೇವ್ರದೆಲ್ಲ ಎಷ್ಟು ಚಂದ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಕಡೆ ಬಂದ್ರೆ ಇವರು ಶೋಭಾನ ಏನಮ್ಮ ಶೋಭಾನ ಶೋಭಾನ ಹೇಳ್ತಾ ಇದ್ದಾರೆ ನೋಡಿ. ಎಲ್ಲಿಗೆ ಹೋಗ್ತಿದೀವಿ? ಆಂಜನೇಯ ಟೆಂಪಲ್. ನಾನು ಈಗ ಇದನ್ನ ಹೇಳ್ಕೊಂಡು ಓಡಾಡಕ್ಕಾಯ್ತಿಲ್ಲ. ಇದು ಜಗತ್ಲೆ ಹೂ ಕೇಳಕ್ ಕೊಡ್ತಾರೆ. ಆಂಜನೇಯ ಟೆಂಪಲ್. ದಷ್ಟು ಬಾರಮಿ.
ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಟ್ರೀ ಇದು. ಇದೇ ಮರದಿದ್ದ ಅಂತೆ ದೇವರಿಗೆ ಹೂ ಮುಡ್ಸೋದು. ಎಷ್ಟು ಚಂದ ಇದೆ ಗೊತ್ತಾ, ಇದು ಮಸ್ತ್ ಇದೆ. ನನಗ್ ಮಾಡುವಾಗ ಹೆಂಗ್ ಮಾಡಿದಾರೆ ಎಲ್ ಬೇಕೋ ಅಲ್ಲೇ ಎಲ್ಲಾ ಕಡೆನೂ ಮುಟ್ಕೊಂಡು ಕಾಳಜಿ ಹೆಂಗ್ ಮಾಡ್ಬೇಕು ನಾನು ಮತ್ತೆ. ಹೂವೆಲ್ಲ ಇಷ್ಟು ಚೆನ್ನಾಗಿದೆ ನೋಡಿ ಹೂವು. ಒಂದ್ ಕಡೆ ಇಟ್ಕೊಳ್ಳೋದು ಓಕೆ ಟ್ರೆಂಡು, ಇದು ಎರಡೆರಡು ಕಡೆ ಏನ್ ಟ್ರೆಂಡ್ ಅಪ್ಪ. ಅಲ್ಲ ಒಂದಾಯ್ತಾ? ಏ ಸುಮ್ಮನಿರೋ. ಹಲೋ ಹಲೋ ಹಾಯ್ ಮಾಡ. ಹಲೋ ಮಾಡ್ರಿ, ಶೇರ್ ಮಾಡ್ರಿ. ನೋಡಿ ಅಲ್ಲಿ ನೋಡಿ ನಮ್ಮ ಅಮ್ಮಂದು ಸೆಲ್ಫಿ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ. ಎಲ್ಲರೂ ಅವ್ರವ್ರ ಇದ್ರಲ್ಲಿ ಕೆಲಸ ಆದ್ಮೇಲೆ ಮುಗಿದೋದ್ರೆ ನಮ್ಮಮ್ಮ ಸೆಲ್ಫಿ ತಗೊಂತಾ ಇದ್ದೆ ನೋಡಿ. ಹಂಗೆ ಸ್ಟೇಟಸ್ ಹಾಕ್ಬಿಡೋದೇ ಈಗ, ಅಷ್ಟು ಅದೇ ಕೆಲಸ ಮಾಡೋದು ನೋಡಿ. ನೋಡಿ ಇದೇನೆ ಪಾತಾಳಗಂಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೆಕ್ಸ್ಟ್ ಇದ್ರದ್ದು ಹೇಳ್ತೀನಿ ಪಾತಾಳಗಂಗೆ ಅಂತ ಏನಕ್ಕಂತಾರೆ ಏನು ಅಂತ ಹೇಳಿ. ಈಗ ಅಲ್ಲಿ ಆಂಜನೇಯಂದು ಜೀವಾಳ ತುಂಬಿಸ್ತಾ ಇದ್ದಾರೆ. ಆಂಜನೇಯಗೆಲ್ಲ ಶುಚಿ ಮಾಡಿ ಜೀವಾಳ ತುಂಬಿಸೋ ಇದು ಪ್ರೊಸೀಜರ್ ಆಗ್ತಾ ಇದೆ. ಇಲ್ಲಿ ಹೆಣ್ಮಕ್ಳು ಹೋಗೋ ಹಾಗಿಲ್ಲ. ನನ್ನ ತಮ್ಮ ವಿಡಿಯೋ ಮಾಡ್ಕೊಂಬಂದ, ಆ್ಯಕ್ಚುಲಿ ನಾನಲ್ಲ. ಇದೆಲ್ಲ ಮುಗಿಸ್ಕೊಂಡಾದಮೇಲೆ ಅದಕ್ಕೆ ಅಲಂಕಾರ ಮಾಡಿಬಿಟ್ಟು ನೆಕ್ಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಗಂಗಾಜತಿ ಮಾಡಿ ಆಮೇಲೆ ನಾವು ಅಲ್ಲಿಂದ ನಡ್ಕೊಂಬರ್ಬೇಕು. ಏನಿಲ್ಲ ಅಂದರೂ 1.5-2 ಕಿಲೋಮೀಟ್ರ್ ಆಗುತ್ತೆ. 2 ಕಿಲೋಮೀಟ್ರ್ ಅನ್ಸುತ್ತೆ ಮೇ ಬಿ. 2 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು ಗಂಗಾಜತಿ ಹೊತ್ಕೊಂಡು. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ನೋಡಿ.